ಅಣ್ಣ ಏರ್ಬೇಕು ನೋಡ್ರಿ ನಾವು ಫುಲ್ ಏರ್ದಾಗ ಐತಿ ಒಂದು ಶಾಸನಗಳದಾವು ಏನೋ ಅವ್ರ ಫ್ರೆಂಡ್ ಏನೋ ಬಿಜಾಪುರದಾಗ ಏನೋ ಅದರ ಇಲ್ಲಿ ಕಾಣಿಸ್ತೈತಿ ನೋಡ್ರಿ 1000 ವರ್ಷಗಳ ಹಿಂದಿನ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಎಲ್ಲಿದ್ದೀನಪ್ಪ ಅಂತಂದ್ರೆ ಪಾಂಡವಲೇನಿ ಗುಹೆಗಳನ್ನು ನೋಡಕ್ಕೆ ಬಂದ್ವಿ. ಇಲ್ಲ ತೋರಿಸ್ತೀನಂತ ನಾ ಈಗ ಇಲ್ಲಿ ಮುಂದೆ ಗುಡ್ಡ ಕಾಣ್ತೈತಿ ನೋಡ್ರಿ, ಅದನ್ನು ನಿಮ್ಗೆ ತೋರಿಸ್ತೀನಂತ ನೋಡ್ರಿ. ಈ ಗುಡ್ಡವನ್ನು ನಾವು ಏರ್ಬೇಕಾಗ್ತದೆ. ಈ ಗುಡ್ಡನ ಏರ್ಬೇಕು ನೋಡ್ರಿ ನಾವು. ಫಸ್ಟ್ ಗೇಟ್ ನೋಡ್ರಿ, ಫಸ್ಟ್ ಎಂಟ್ರಿ ಗೇಟ್. ಇಲ್ಲಿಂದ್ರ ನಾವು ನೀವು ಇಲ್ಲಿ ನೋಡ್ಬೋದು ಯಾವ ಥರ ಐತಿ ಇಲ್ಲಿ ವ್ಯೂಸ್. ಇಲ್ಲಿದು ವ್ಯೂಸ್ ಮಸ್ತ್ ಸೂಪರ್ ಐತಿ. ನಿಮ್ಗೆ ಹೆಂಗೆ ಅನಿಸ್ತಾ ಕಾಮೆಂಟ್ ಮಾಡಿದ್ದೀವಿ. ಇಲ್ಲಿ ಹೆಂಗೆ ಏರ್ಕೋತ ಹೊಟ್ಟ ನೋಡ್ರಿ, ನಾವು ಹೆಂಗೆ ಏರ್ಕೋತ ಹೊಂಟೀವಿ ಮುಂದಂಗೆ. ದಾರಿ ಹಿಂಗೈತಿ, ಹಿಂಗೆ ಅಡ್ಡ ದಾರಿನೂ ಐತಿ. ನಾವು ಹಿಂಗೆ ಸ್ವಲ್ಪ ಶಾರ್ಟ್ಕಟ್ ಆಗಿ ಬರ್ರಿ ಹೋಗುಮಂತ. ಮೂರು 4 ಅಡಿ ಐತಿ. ಅಷ್ಟು ಮ್ಯಾಗ ನಾವು ಹತ್ಬೇಕಿಲ್ಲಿ. ಹೆಂಗಂತಾರ ಇಲ್ಲಿ ಹತ್ತಾಕತ್ತಾವ. ಇಲ್ಲಿ ಕಾಣ್ತಾವ ನೋಡ್ರಿ, ಫುಲ್ ಏರ್ದಾಗ ಐತದು. ನಿಮ್ಗೆ ಕಾಣಿಸ್ಬೋದು. ಇಲ್ಲಿ ಪೂರ್ತಿ ಎಂಜಾಯ್ ಆಗ್ತದ ನಮ್ಗೆ ಹತ್ರ. ಖುದ್ದು ಮಾತಾಡ್ತೀವಿ, ತಗೋತೀವಿ. ಯಾವ ನಮ್ಗೆ ಕಡವ ಐತಿ, ನಿಮ್ಗೆ ಕಾಣಿಸ್ತೈತಿ ನೋಡ್ರಿ. ಈ ಥರ ಕಡವ ಐತಿ. ಫುಲ್ ನೀರು ಆಗತ್ತದ ನಮ್ಗೆ. ಇಲ್ಲ ಹತ್ತಿರ 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 ಮಾವ ನಿಮ್ಗೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ಫುಲ್ ಕಡವ ಸಾಕಾಗತ್ತಿ. ನೀರು ಎಲ್ಲೆಲ್ಲಿ ಬಿಸಾಕತ್ತೆ ಯಾರು ನಮ್ಮೊಳಗೆ ಹಬ್ಬ ತಿರುಗಿ ಯಾವ ಇಟ್ಮೆ. ಇಲ್ಲೇ ನಡ್ಕೊತ ಬಂದೀವಿ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ನಮ್ಮಿಂದ ಮತ್ತೆ ಒಬ್ಬ ಸಣ್ಣ ಸಣ್ಣ ಹುಡುಗರು ಬರಾಕತ್ತಾವ. ಪೂರ್ತಿ ಏರ್ದಾಗೈತಿ. ಹಿಂಗೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ಈಗ ಮ್ಯಾಗ ಹತ್ಕೊಂತ ಹೋಗ್ಬೇಕಾದ್ರೆ 3004 ಅಡಿ ಹತ್ಬೇಕಾಗ್ತೈತಿ. ಇಲ್ಲಿ ನೋಡ್ಬೋದು. ಹಿಂಗೆ ಮುನ್ನಾಗ ಪ್ಯಾಂಟನ್ಗೆ ಅದಾವ, ಹಿಂಗೆ ಹೊಂಟಿವಿ. ಇಲ್ಲಿ ನೋಡ್ಬೋದು, ಇದು ಮೊದಲನೇ ಗುಹೆ. ಈ ಗುಹೆದಾಗ ನಾವು ಹೊಂಟಿವಿ. ಬರ್ರಿ ಹೋಗುಮಂತ. ಇದು ನೋಡ್ರಿ ನಮ್ಮ ಇದು ಮೊದಲನೇ ಗುಹೆ. ನಿಮಗೆ ಕಾಣಿಸ್ತೈತಿ ನೋಡ್ರಿ. ಇವು ಬೌದ್ಧರ ಕಾಲದಿಂದಲೂ ಇವು ಅದಾವು. ನಿಮಗಿಲ್ಲಿ ಕಾಣಿಸ್ತೀನಿ ನೋಡ್ರಿ ಎಲ್ಲ ನಿಮ್ಗೆ. ನಿಮ್ಗಿಲ್ಲಿ ಕಾಣಿಸ್ತೈತಿ ನೋಡ್ರಿ.
ಇದು ಕಾಲ ಭೈರವನ ಒಂದು ಕೆತ್ತಿಸಿದ್ದು ಒಂದು ಇದರ ಕಲ್ಲಿಂದಾಗ ನಿಮ್ಗೆ ಇಲ್ಲಿ ಕಾಣಿಸುತ್ತೆ ನೋಡ್ರಿ. ಈ ತರ ಇಲ್ಲಿ ಗುಹೆಗಳು ಅದಾವು. ಈ ಪೂರ್ತಿ ಗುಹೆ ಬರೀ ಒಂದೇ ಕಲ್ದಾಗ ಐತಿ. ಪೂರ್ತಿ ಗುಹೆ ನಿಮ್ಗೆಲ್ಲ ಇಲ್ಲಿ ಸುತ್ತಮುತ್ತ ಕಾಣ್ತೈತಲ್ಲ. ಇಲ್ಲಿ ನನ್ನಿಂದ ನೋಡ್ಬೋದು ಕೆಲವೊಂದು ಶಾಸನಗಳು ಅದಾವು ಕಾಣ್ತ ನೋಡ್ರಿ. ಕೆಲವೊಂದು ಶಾಸನಗಳು ಕೂಡ ಇಲ್ಲಿ ಅದಾವು. ಇಲ್ಲಿ ನೋಡ್ರಿ ನನ್ನ ಹಿಂದೆ ಕೂಡ ಇಲ್ಲಿ ಕೆತ್ತಿದಾರ ಹಿಂದಿನ ಕಾಲದಲ್ಲಿ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಈ ಗುಹೆಗಳು ಹೆಂಗ್ ಮಸ್ತ್ ಅದಾವು. ಒಮ್ಮೆ ಬಂದು ಇಲ್ಲಿ ಹೋಗ್ರಿ ನೀವು ಗೊತ್ತಾಗ್ತೈತಲ್ಲ ನಿಮ್ಗೆ. ಬರೀ ಒಂದೇ ಕಲ್ದಾಗ ಅದ ನೋಡ್ರಿ. ಇಲ್ಲಿ ಎಲ್ಲ ಸುತ್ತಮುತ್ತ ಅದಾವಲ್ಲ ಬರೀ ಎಲ್ಲ ನೋಡ್ರಿ ಈ ಗುಹೆ. ಇಲ್ಲಿ ಬುದ್ಧನ ಒಂದು ಕಲ್ಲಿಂದಾಗ ಕೆತ್ತಾರ ಬುದ್ಧನ ಒಂದು ಚಿತ್ರಣವನ್ನ ನಿಮ್ಗೆ ಇಲ್ಲಿ ತೋರಿಸ್ತೀನಿ. ಇದು ಬುದ್ಧನ ಒಂದು ಕಲ್ಲಿಂದಾಗ ಚಿತ್ರಣವನ್ನ ಮಾಡಿದ್ದು ಇಲ್ಲಿ ನೋಡ್ಬೋದು. ಇದು ಫುಲ್ ಒಂದೇ ಕಲ್ದಾಗ ಇಲ್ಲಿ ಎಲ್ಲ ತೋರಿಸ್ತೀನಲ್ಲ. ನಿಮ್ಮ ಪ್ರತಿಯೊಂದು ಚಿತ್ರಣವು ಕೂಡ ಪ್ರತಿಯೊಂದು ಶಾಸನ ಕೂಡ ಒಂದೇ ಕಲ್ದಾಗ ಅದಾವು. ನಿಮ್ಗೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಒಳಗ ಗುಹೆ ಯಾವ ಥರ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಈ ಥರ ಅದ. ಇಲ್ಲಿ ನೋಡ್ಬೋದು ಹಿಂದಿನ ಕಾಲದ ಒಂದು ಗುಹೆಗಳು. ಪೂರ್ತಿ ಬರೀ ಒಂದೇ ಕಲ್ನಾಗ ಐತಿ. ನಿಮ್ಗೆಲ್ಲ ಈಗ ಪ್ರತಿಯೊಂದು ತೋರ್ಸೋದಕ್ಕಿನಂತ ಬರೀ ಹಂಗ ಹೋಗುಮಂತ ನಿಮ್ಗೆ ಯಾವ್ಯಾವ ಕಾತಾವು ಅಷ್ಟು ತೋರ್ಸ್ಕೊಂಡು ಹೋಗ್ತೀನಂತ ನಿಮ್ಗೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಯಾವ ಥರ ಐತೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ. ಇಲ್ಲಿ ಹಿಂದೆ ನೋಡ್ಬೋದು ನನ್ನಿಂದ ಇಲ್ಲ ಈ ಥರ ಗುಹೆಗಳು ಇಲ್ಲಿ ಅದ. ನೀವು ಇಲ್ಲಿ ನೋಡ್ಬೋದು ನೀರು ಸಂಗ್ರಹಿಸನ್ನ ಇಡಾಕ ಇಲ್ಲಿ ಗುಂಡಿಗಳನ್ನ ಕಲ್ದಾಗ ತೆಗ್ದಾರ. ನಿಮ್ಗೆ ಇಲ್ಲಿ ಕಾಣ್ತೈತಿ ನೋಡ್ರಿ. ಇವು ನೀರು ಸಂಗ್ರಹಿಸಿ ಇಡಾಕ ನಿಮ್ಗೆ ಕಾಣ್ತೈತಿ. ಈ ಥರ ದೊಡ್ಡ ಬೆಟ್ಟಗಳು ಅದಾವಿಲ್ಲಿ ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಪೂರ್ತಿ. ನೀವು ನಾಸಿಕ್ ಬಂದ್ರಪ್ಪ ಅಂತಂದ್ರೆ ಈ ಪ್ಲೇಸನ್ನು ಒಟ್ಟ ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಭಾರಿ ಮಜಾ ಅನ್ಸ್ತೈತಿ, ಭಾರಿ ಖುಷಿ ಆಗ್ತೈತಿ. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಇಲ್ಲಿ ಗುಡ್ಡ ಐತಿ. ಒಂದೇ ಕಾಲದಾಗ ಬರೀ ಗುಹೆಗಳು ಭಾಳ ಅದಾವೆ. ನೆಕ್ಸ್ಟ್ ಇಲ್ಲೊಂದು ದೊಡ್ಡ ಗುಹೆ ಐತಿ ಒಳಗೆ. ಇಲ್ಲಿ ಈಗ ಹೊಂಟಿವಿ. ನಿಮ್ಗೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ ಮ್ಯಾಗ ಈ ಗುಹೆಕ ಹೊಂಟಿವಿ. ಬರ್ರಿ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಬುದ್ಧನ ಒಂದು ಶಿಲೆಯನ್ನ ಕಲ್ಲಿನೊಳಗ ಈ ಕೆತ್ತಿದಾರ. ಇಲ್ಲಿ ಪೂರ್ತಿ ಇಲ್ಲಿ ಸುತ್ತಾಗ 3 ಕಡೆನೂ ಅವನೇ ಅದಾನ. ಇಲ್ಲಿ ನಿಮ್ಗೆ ಕಾಣಿಸ್ತೈತಿ ನೋಡ್ರಿ. ಇಲ್ಲೊಂದು ಕಡೆ ಇಲ್ಲೊಂದು ಕಡೆ ನೆಕ್ಸ್ಟ್ ಇಲ್ಲೊಂದು ಕಡೆ. ಇದು ಹಿಂದಿನ ಕಾಲದಾಗ ಬುದ್ಧನ ಒಂದು ಶಿಲೆ ನೋಡ್ಬೋದು. ಬುದ್ಧನ ಶಿಲೆಗಳು ಕಲ್ಲಿಂದಾಗ ಬರೇ ಪೂರ್ತಿ ಇಲ್ಲಿ ಬುದ್ಧನ ಶಿಲೆಗಳು ಭಾಳ ಅದಾವ ಇಲ್ಲಿ. ನೋಡ್ಬೋದು ಬುದ್ಧನ ಒಂದು ಆಕೃತಿಯನ್ನ ಕಲ್ಲಿಂದ್ರಾಗ ಕೆತ್ತಾರ. ಪೂರ್ತಿ ಬರೀ ಇದು ಪೂರ್ತಿ ಕಲ್ಲದಾಗ ಐತಿ. ನಿಮ್ಗೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ಸುಮಾರು ಏನಿಲ್ಲ ಅಂದ್ರೆ ಒಂದು 12 ಅಡಿಯರ ಇರ್ಬೋದು ಅನ್ಸುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಅಷ್ಟು ದೊಡ್ಡದೈತಿ. ಇಲ್ಲಿ ನಿಮ್ಗೆ ಇಲ್ಲಿ ಕಾಣ್ತೈತಿ ನೋಡ್ರಿ. ಇದು ಪೂರ್ತಿ ಒಂದೇ ಕಲ್ದಾಗ ಇದು ಐತಿ. ನೀವು ಇಲ್ಲಿ ನೋಡ್ಬೋದು ಒಂದು ಬುದ್ಧನ ನಿಂತ ಆಕಾರದಾಗ ಇದೊಂದು ಶಿಲೆ ಐತಿ. ಇಲ್ಲಿ ನೀವು ನೋಡ್ಬೋದು ಕಲ್ಲಿಂದ್ರಾಗ ಕಿತ್ತಿರುವಂತ ಈಚೆ ಕಡೆ ಒಂದು 2 ಬುದ್ಧನ ಅದಾವು ಚಿತ್ರಗಳು. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಪೂರ್ತಿ ಇಲ್ಲಿ ಕಾಣ್ತೈತಿಲ್ಲ ಪ್ರತಿಯೊಂದು ಕೂಡ ಎಲ್ಲದೂ ಕಲ್ದಾಗ ಒಂದೇ ಕಲ್ದಾಗ ಇಷ್ಟು ದೊಡ್ಡದು ಬಿಗ್ ಆಗಿ ಕಾಣಿಸ್ತೈತಿ. ನಿಮ್ಗೆಲ್ಲ ದೊಡ್ಡದೈತಿ ನೋಡ್ರಿ ಇಷ್ಟು. ನೀವು ನೋಡ್ಬೋದು ಇಲ್ಲಿ ಮ್ಯಾಗ ಹತ್ರ ನೋಡ್ಬೋದು ಒಂದು ಏನಿಲ್ಲಪ್ಪ ಅಂತಂದ್ರು
80-50 ಫೂಟ್ ಇರ್ಬೋದು ಅನ್ಸುತ್ತೆ ಇದು ಇದರ ಸುತ್ತಳತೆಯಲ್ಲಿ. ಈ ಗುಹೆದಾಗಿರುವಂಥ ಸುತ್ತಳತೆ ಅಷ್ಟಿರ್ಬೋದು ಅನ್ಸುತ್ತಾ. ಬರೇ ಪೂರ್ತಿ ಕಲ್ಲದಾಗೈತಿ, ನೀವು ಇಲ್ಲಿ ನೋಡ್ಬೋದು, ನಿಮ್ಗೆ ಕಾಣಿಸುತ್ತೆ ನೋಡ್ರಿ. ನೆಕ್ಸ್ಟ್ ನಾವು ಹೋಗ್ಬೇಕು ಸದ, ಈಗ ಹೋಗುಮಂತ ನಿಮ್ಗೆಲ್ಲ ತೋರಿಸ್ತೀನಿ ಅಂತ ಹೇಳ್ಕೊತ ಬರ್ತೀನಿ ಎಲ್ಲ ಪ್ರತಿಯೊಂದು. ನೋಡ್ಬೋದು ಯಾವ ಥರ ಕಲರ್ ಅನ್ನೋದು ನಿಮ್ಗೆ ಕಾಣ್ತೈತಿ ನೋಡ್ರಿ. ಇಲ್ಲಿ ಈಗ ಹಂಗೆ ಹೊಂಟಿವಿ ಅದಾಗ ನಮಗೆ ಇಲ್ಲಿ ತೋರ್ಸಕ್ಕೆ ಕಾಣ್ತೈತಿ ನೋಡ್ರಿ. ಇಲ್ಲಿ ಇದು 22ನೇ ಗುಹೆ. ನೋಡ್ಬೋದು ಯಾವ ಥರ ಇಲ್ಲಿ ಕಲ್ಲುಗಳದು, ಅದ್ರಾಗ ಯಾವ ಥರ ಕೆತ್ತಾರ ಅನ್ನೋದು ನಿಮ್ಗೆಲ್ಲ ಗೊತ್ತಾಗ್ತೈತಿ. ಇಲ್ಲಿ ನೀವು ನೋಡ್ರಿ, ಪೂರ್ತಿ ಭಾರಿ. ನನಗಂತೂ ತುಂಬ ಮನಸ್ಸಿಗೆ ಒಂಥರ ಖುಷಿ ಅನಿಸೈತಿ. ನೀವು ಇಲ್ಲಿ ನಾಸಿಕ್ ಬಂದ್ರಪ್ಪ ಅಂತಂದ್ರೆ ಈ ಪ್ಲೇಸನ್ನು ಮಿಸ್ ಮಾಡ್ಕೋಬೇಡ್ರಿ ನೀವು. ನಾಸಿಕ್ಕಿದ್ದು ಕೆಲವೊಂದು ದೇವಸ್ಥಾನಗಳ ಬಗ್ಗೆ, ಕೆಲವೊಂದು ಸ್ಥಳಗಳ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದೀನಲ್ಲ, ಅದೆಲ್ಲ ನೋಡ್ರಿ, ಎಲ್ಲ ಗೊತ್ತಾಗ್ತೈತಿ ನಿಮ್ಗೆ ಯಾವ ದೇವರುಗಳದು. ನಾವಿಲ್ಲಿ 4-5 ತಿಂಗಳು ಅಡ್ಡಾಡಿದ್ರು ಇಲ್ಲಿ ಈ ನಾಸಿಕನ್ನ ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದು ಮುಗಿದಿಲ್ಲ. ಬರೀ ಹೋಗುಮಂತಂಗ ಬಾ. ಗುಡ್ಡ ಅಲ್ಲ ಗುಹೆ, ಯಾವ ಥರ ಗುಹೆಗಳು ಅದಾವ ಅಂತ ನನ್ನಿಂದ ನೋಡ್ರಿ, ಎಲ್ಲ ಗೊತ್ತಾಗ್ತೈತಿ ನಮಗೆ ಅದು ಅಂತ. ಹಂಗಾಗಿ ಮತ್ತೆ ಇನ್ನೊಂದಿಷ್ಟು ಗುಹೆಗಳು ಅದಾವ, ಅವನು ನೋಡುಮಂತ ಹೋಗಂತ ಬರ್ರಿ. ನೀರುಗಳನ್ನು ಸ್ಟಾಕ್ ಮಾಡಕ್ಕೆ ಇಲ್ಲಿ ಈ ಥರ ಮಾಡಿದಾರ. ಇವೆ ಒಂದು ವೇಳೆ ಹೆಚ್ಚಾದವಪ್ಪ ಅಂತಂದ್ರೆ ಇಲ್ಲಿ ಅದ್ರಾಗ ಹಾಸಿ ಹೊರಗಡೆ ಹೋಗಕ್ಕೆ ಇಲ್ಲಿ ಯಾವ ಥರ ಮಾಡ್ಯಾರ ನೋಡ್ರಿ. ಇಲ್ಲಿ ಕಾಣ್ತೈತಿ ನೋಡ್ರಿ, ಹೋದು ಹಂಗೆ ಗುಳ್ಗೋದು. ನಿಮ್ಗೆ ಅಲ್ಲಿ ಅಡ್ಡ ಒಂದು ಇದು ಕಾಣ್ತೈತಿ ನೋಡ್ರಿ ಕಲ್ಲ, ಅದ್ರೊಳಗೆ ಶಾಸನವನ್ನ ಕೆಚ್ಚಾರ. ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕು. ತಿಳ್ಕೊಂಡಾಗ ಪೂರ್ತಿ ಎಲ್ಲ ಡೀಟೇಲ್ ಗೊತ್ತಾಗ್ತದೆ. ಇಲ್ಲಿ ಯಾವ ಥರ ಅದಾವ ಗುಹೆಗಳು ನೀವಿಲ್ಲಿ ನೋಡ್ಬೋದು. ಕೆಲವೊಂದು ಚಿತ್ರಗಳನ್ನು ಇಲ್ಲಿ ಕೆತ್ತಿದ್ದಾರೆ. ನಿಮ್ಗೆ ಇಲ್ಲಿ ಹನುಮಂತನ ಒಂದು ಚಿತ್ರನ ನಿಮ್ಗೆ ಕಾಣಿಸ್ತೀನಿ ನೋಡ್ರಿ. ಇಲ್ಲಿ ಲೈಟ್ ಒಂದಿಲ್ಲ, ಇಲ್ಲಿ ಮೊಬೈಲ್ ಲೈಟನ್ನು ಹಚ್ಚಿದ್ದೀನಿ. ನೀವು ಇಲ್ಲಿ ಸಣ್ಣ ಕಾಣ್ತೈತಿ ನೋಡ್ರಿ. ಇಲ್ಲಿ ಪ್ರತಿಯೊಂದು ಕಾಲದಾಗೂ ಕೆಲವೊಂದು ವಿಶೇಷಗಳು ಅದಾವು. ಅದ್ರ ಬಗ್ಗೆ ನಾವು ತಿಳ್ಕೊಂಡಿವಿ ಅಂತಂದ್ರೆ ಗೊತ್ತಾಗ್ತೈತಿ, ತಿಳ್ಕೊಂಡಿಲ್ಲ ಅಂತಂದ್ರೆ ಏನೂ ಗೊತ್ತಾಗಲ್ಲ. ಸುಮ್ಮನೆ ಗುಹೆಗಳನ್ನು ನೋಡ್ರಿ. ಇವರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್. ಯಾಕಪ್ಪ ಅಂದ್ರೆ ನಾ ಇಲ್ಲಿ ವಿಡಿಯೋ ಮಾಡೋದು ನೋಡಕತ್ರು. ನೀವು ಒಬ್ಬರು ಲಾಗ್ ಮಾಡತ್ರಿ ಅಂತ ಕೇಳಿದ್ರು. ನಾ ಲಾಗ್ ಮಾಡತ್ತೀನಿ ಅಂತ ಹೇಳಿಸಿ ನಾನು ಎಡಿಯನ್ನು ಹಾಕಿದೆ. ಆ ನಂತರ ಅವರಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು. ಇವ್ರೇನೋ ಅವ್ರ ಫ್ರೆಂಡ್ ಏನೋ ಬಿಜಾಪುರದಾಗ ಏನೋ ಅದರ ಅಲ್ಲಿ, ಅದಕ್ಕೆ ಇವರು ನನಗೆ ಇನ್ಫಾರ್ಮೇಷನನ್ನು ಹೇಳಿದರು. ಅವ್ರಿಗೆ ಒಂದು ಕಡೆ ಥ್ಯಾಂಕ್ಸ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅದಕ್ಕೆ. ನೀವು ಇಲ್ಲಿ ಇದು ನೋಡಾಕ್ತಾರಲ್ಲ, ಇದು 3ನೇ ಗುಹೆ. ಬರ್ರಿ ಹೋಗುಮಂತ, ಹಿಂಗೆ ತೋರಿಸ್ತೀನಂತ ಅದು ಏನು ವಿಶೇಷ ಅನ್ನೋದು. ಬರ್ರಿ ಹೋಗುಮಂತ. ಇಲ್ಲಿ ಕಾಣಿಸ್ತೈತಿ ನೋಡ್ರಿ, ಇದೇ ಅದು 3ನೇ ಗುಹೆ. ನಿಮ್ಗೆ ಇಲ್ಲಿ ಕಾಣಿಸ್ತೈತಿ ನೋಡ್ರಿ. ಇವು ಗುಹೆಗಳು ಸರಿಸುಮಾರು ಏನಿಲ್ಲಪ್ಪ ಅಂತಂದ್ರು 2000 ವರ್ಷಗಳ ಹಿಂದಿನ ಗುಹೆಗಳು ಆಗ್ತಾ. ನಿಮಗೆಲ್ಲ ಇವೆಲ್ಲ ತೋರಿಸಿದ್ನಲ್ಲ, ಇವು 2000 ವರ್ಷಗಳ ಹಿಂದಿನ ಗುಹೆಗಳು ಅಂತ. ನೀವೆಲ್ಲ ನೋಡಿದ್ರಲ್ಲ ಇಷ್ಟೊತ್ತು. ನೀವು ನೋಡ್ಬೋದು ನನ್ನಿಂದ ಯಾವ ಥರ ವ್ಯೂಸ್ ಐತೆ ಅನ್ನೋದನ್ನು ನಿಮ್ಗೆ ಇಲ್ಲಿ ಕಾಣ್ತೈತಿ ನೋಡ್ರಿ. ನನ್ನಿಂದ ನೋಡಿ ಸದ ಯಾವ ರೀತಿ ಐತಿ ಪೂರ್ತಿ ಭಾರಿ. ನನಗತ್ರ ಇಲ್ಲಿ ಫುಲ್ ಖುಷಿ ಅನಿಸ್ಬಿಡೈತಿ. ನೋಡ್ಬೋದು ಮ್ಯಾಲೆ ಹತ್ತಕ ಒಂದು ಹಗ್ಗವನ್ನ ಹಾಕ್ಯಾರ. ಇಲ್ಲಿ ನಾನು ಒಮ್ಮೆ ಸುಮ್ಮ ಟ್ರೈ ಮಾಡೋಕಂತ ಮಾಡೀನಿ, ಮ್ಯಾಗ ಹತ್ತಿ ಇಳಿದು ಬರಬೇಕಂತ. ನೋಡು ಮತ್ತ ಈಗ ಹತ್ತಿನಂತ ಹೋಗು ಮತ್ತ. ए छोटो तुम्ही पण चला ना.